ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇಮೇಲ್ ನಾವು ಯಾರಿಗಾದ್ರೂ ನಾವು ನಲ್ಲಿ ನಮ್ಮದು ಜಿಮೇಲ್ ನಲ್ಲಿ ನಾವು ಮೇಲ್ನ ಕಳಿಸಿದ ನಂತರದಲ್ಲಿ ಅದನ್ನ ಯಾವ ರೀತಿ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಜಿಮೇಲ್ ನಲ್ಲಿ ನಾವು ಏನಾದ್ರೂ ಮೇಲ್ನ ಯಾರಿಗಾದ್ರೂ ಕಳಿಸಿದ್ರೆ ಅದನ್ನ ಡಿಲೀಟ್ ಫಾರ್ ಎವ್ರಿವನ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಅಲ್ಲಿ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡಬೇಕು ಅಂದ್ರೆ ಅದಕ್ಕಾಗಿ ನಾನು ಒಂದು ಟ್ರಿಕ್ ನ ಹೇಳ್ತೀನಿ. ಅದರ ಮೂಲಕ ಯಾವ ರೀತಿ ನಾವು ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ನೀವು ಇಮೇಲ್ ನ ಕಳಿಸೋದಕ್ಕಿಂತ ಮುಂಚೆನೆ ಈ ಒಂದು ಮೇಲ್ ಅನ್ನ ನೀವು ಕಳಿಸಿದ ನಂತರದಲ್ಲಿ ಡಿಲೀಟ್ ಫಾರ್ ಎವ್ರಿವನ್ ಮಾಡುವಂತ ಒಂದು ಸಮಸ್ಯೆ ಬರುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಆ ಮೇಲ್ ನ ಕಳಿಸೋದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಕಾನ್ಫಿಡೆನ್ಶಿಯಲ್ ಮೋಡ್ ಅಂತ ಇರುತ್ತೆ, ಆ ಒಂದು ಮೋಡ್ ಅಲ್ಲಿ ಕಳಿಸಬೇಕಾಗುತ್ತೆ. ಕಳಿಸಿದ ನಂತರದಲ್ಲಿ ನಾವು ಇಮೇಲ್ ನ ಕಳಿಸಿದ ನಂತರದಲ್ಲಿ ನಾವು ಡಿಲೀಟ್ ಮಾಡಬಹುದು. ಅಥವಾ ನಾವು ಕಾನ್ಫಿಡೆನ್ಶಿಯಲ್ ಮೋಡ್ ನಲ್ಲಿ ಕಳಿಸಲ್ದೆ ನಾವು ನಾರ್ಮಲ್ ಆಗಿ ಯಾವ ರೀತಿ ನಾವು ಜಿಮೇಲ್ ನಲ್ಲಿ ಮೇಲ್ ನ ಕಳಿಸ್ತೀವಿ ಆ ರೀತಿ ನಾವು ಮೇಲ್ ನ ಕಳಿಸಿದ್ರೆ ಅದು ಡಿಲೀಟ್ ಫಾರ್ ಎವ್ರಿವನ್ ಮಾಡೋದಕ್ಕೆ ಬರೋದಿಲ್ಲ. ಅದನ್ನ ಡಿಲೀಟ್ ಮಾಡಿದ್ರೆ ಕೇವಲ ನಮ್ಮ ಫೋನ್ ಅಲ್ಲಿ ಮಾತ್ರ ಡಿಲೀಟ್ ಆಗುತ್ತೆ. ಬೇರೆ ನಾವು ಕಳಿಸಿದವರ ಒಂದು ರಿಸೀವರ್ ಏನಿರ್ತಾರೆ ಅವರ ಫೋನ್ ಇಂದನೂ ಕೂಡ ಡಿಲೀಟ್ ಮಾಡಬೇಕು ಅಂದ್ರೆ ಕಾನ್ಫಿಡೆನ್ಶಿಯಲ್ ಮೋಡ್ ನಲ್ಲಿ ನಾವು ಕಳಿಸಬೇಕಾಗುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಮೇಲ್ ಬಾಕ್ಸ್ ನ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ಒಂದು ಕಂಪೋಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ಒಂದು ಮೇಲ್ ನ ಕ್ರಿಯೇಟ್ ಮಾಡೋಣ. ಇಲ್ಲಿ ನೋಡಿ 2 ಅಂತ ಬರ್ತಾ ಇದೆ. ಇಲ್ಲಿ ಯಾರಿಗೆ ನಾವು ಸೆಂಡ್ ಮಾಡ್ತಾ ಇದೀವಿ ಅವ್ರನ್ನ ಒಂದು ಇಮೇಲ್ ನ ಹಾಕ್ಬೇಕಾಗುತ್ತೆ. ನಂತರದಲ್ಲಿ ಸಬ್ಜೆಕ್ಟ್ ನ ಹಾಕ್ಬಿಟ್ಟು ಇಲ್ಲಿ ಕಂಪೋಸ್ ಮೇಲ್ ಅಂತ ಇದೆ, ಅದ್ರ ಮೇಲೆ ನಾವು ಒಂದು ಇಮೇಲ್ ಐಡಿ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಮೇಲ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಕ್ರಿಯೇಟ್ ಮಾಡಿದ ನಂತರದಲ್ಲಿ ನಾವು ಸೆಂಡ್ ಮಾಡಿದ್ರೆ ನೇರವಾಗಿ ಡೈರೆಕ್ಟ್ ಆಗಿ ಸೆಂಡ್ ಮಾಡಿದ್ರೆ ಆ ಒಂದು ಮೇಲ್ ಅನ್ನೋದು ಸೆಂಡ್ ಆಗುತ್ತೆ. ಆದ್ರೆ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡೋದಕ್ಕೆ ಬರೋದಿಲ್ಲ. ಸ್ನೇಹಿತರೆ, ಕಾನ್ಫಿಡೆನ್ಶಿಯಲ್ ಮೋಡ್ ಅಲ್ಲಿ ನಾವು ಕಳಿಸ್ಬೇಕಾಗುತ್ತೆ. ಅದನ್ನ ಕಾನ್ಫಿಡೆನ್ಶಿಯಲ್ ಮೋಡ್ ಅಲ್ಲಿ ಯಾವ ರೀತಿ ನಾವು ಕಳಿಸಬೇಕು ಅಂತ ಇಲ್ಲಿ ಹೇಳ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಮೊದಲು ನಾವು ಕಾನ್ಫಿಡೆನ್ಶಿಯಲ್ ಇಲ್ಲಿ ನೋಡಿ ಕ್ರಿಯೇಟ್ ಇಮೇಲ್ ನ ಕ್ರಿಯೇಟ್ ಮಾಡಿದೀನಿ. ನಂತರದಲ್ಲಿ ನಾವು ಕಾನ್ಫಿಡೆನ್ಶಿಯಲ್ ಮೋಡ್ ನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿದೆ ನೋಡಿ ಕಾನ್ಫಿಡೆನ್ಶಿಯಲ್ ಮೋಡ್ ಅಂತ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಎಕ್ಸ್ಪೈರ್ಸ್ ಇನ್ 1 ವೀಕ್ ಅಂತ ಇದೆ. ಇದನ್ನ ಟೈಮಿಂಗ್ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ, 1 ಮಂತ್ ಬೇಕಾದ್ರೆ ಮಾಡ್ಕೊಳ್ಳಿ. ನಂತರದಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಮೇಲ್ ನ ಈ ರೀತಿ ನಾವು ಸೆಂಡ್ ಮಾಡಬೇಕಾಗುತ್ತೆ. ಸೆಂಡ್ ಮಾಡಿದ ನಂತರದಲ್ಲಿ ಆ ಮೇಲ್ ಅನ್ನೋದು ಅವರಿಗೆ ಸೆಂಡ್ ಆಗುತ್ತೆ. ನಂತರದಲ್ಲಿ ನಾವು ಈ ಮೇಲ್ ನ ನಾವು ಡಿಲೀಟ್ ಫಾರ್ ಎವ್ರಿವನ್ ಮಾಡಬೇಕು ಅಂತಂದ್ರೆ ಸೆಂಡ್ ಮಾಡಿರುವಂತ ಇಮೇಲ್ ಸೆಂಟ್ ಬಾಕ್ಸ್ ನಲ್ಲಿ ಹೋಗ್ಬೇಕಾಗುತ್ತೆ. ಹೋಗ್ಬಿಟ್ಟು ಇಲ್ಲಿ ನೋಡಿ ನಾವು ಕಳಿಸಿರುವಂತ ಕಾನ್ಫಿಡೆನ್ಶಿಯಲ್ ಮೋಡ್ ನಲ್ಲಿ ಕಳಿಸಿರುವಂತ ಮೇಲ್ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇದನ್ನ ನಾವು ಓಪನ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು ನಾವು ಟೈಪ್ ಮಾಡಿರುವಂತ ಇಲ್ಲಿ ಮೇಲ್ಗಡೆ ಇದೆ. ಇಲ್ಲಿ ಕೆಳಗಡೆ ಕಂಟೆಂಟ್ ಎಕ್ಸ್ಪೈರ್ಸ್ ಅಂದ್ರೆ ಆ ಒಂದು ಕಂಟೆಂಟ್ ಅನ್ನೋದು ಇಂಥ ಡೇಟ್ಗೆ ಎಕ್ಸ್ಪೈರ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕೂ ಮುಂಚೆ ನಾವು ಇಲ್ಲಿ ರಿಮೂವ್ ಆಕ್ಸೆಸ್ ಅಂತ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಆ ಮೇಲ್ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಫಾರ್ ಎವ್ರಿವನ್ ಆಗುತ್ತೆ. ಅಂದ್ರೆ ನಾವು ಯಾರಿಗೆ ಕಳಿಸಿರ್ತೀವಿ ಅವ್ರ ಫೋನ್ ಇಂದನೂ ಕೂಡ ರಿಮೂವ್ ಆಗುತ್ತೆ ಆಟೋಮೆಟಿಕ್ ಆಗಿ. ಈ ರೀತಿ ನಾವು ನೋಡಿ ಮತ್ತೆ ರಿನ್ಯೂ ಆಕ್ಸೆಸ್ ಅಂತ ನೀವು ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ಮತ್ತೆ ಅವರಿಗೆ ಅವೈಲೇಬಲ್ ಆಗುತ್ತೆ. ಇಲ್ಲಿ ನೋಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಮತ್ತೆ ಅವರಿಗೆ ಅವೈಲೇಬಲ್ ಆಗುತ್ತೆ. ನಂತರದಲ್ಲಿ ಮತ್ತೆ ರಿಮೂವ್ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ರಿಮೂವ್ ಆಗುತ್ತೆ. ಈ ರೀತಿ ನಾವು ಕಾನ್ಫಿಡೆನ್ಶಿಯಲ್ ಮೋಡ್ ನಲ್ಲಿ ನಾವು ಇಮೇಲ್ ನ ಕಳಿಸಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.